ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆಯಾದ ಆಹಾರ ಪದಾರ್ಥಗಳು ಕಳಪೆ ಹಾಗೂ ಎಕ್ಸ್ಪೈರಿ ಆಗಿವೆ ಎಂದು ಇಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗರ್ಭಿಣಿಯರಿಗೆ, ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ವಿತರಿಸಿದ ಗೋಧಿ ರವೆಯಲ್ಲಿ ಹುಳುಗಳಿದ್ದು, ನುಚ್ಚು ಇಲ್ಲದ ಹಾಗೂ ಸಂಪೂರ್ಣವಾಗಿ ತವಡು ಮಿಶ್ರಿತವಾಗಿದ್ದು, ಮುಗ್ಗಸು ವಾಸನೆ ಇರುವಂತಹ ಇಂತಹ ರವೆಯನ್ನು ದನಗಳು ಸಹ ತಿನ್ನುವುದಿಲ್ಲ ಎಂದು ಇಲ್ಲಿನ ನಾಗರಿಕರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಹಾಗೂ ಬಾಲ ವಿಕಾಸ ಸಮಿತಿಯ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಮಾಡತಕ್ಕಂತ ಇವತ್ತು ಆಹಾರ ಧಾನ್ಯಗಳ ಪರಿಸ್ಥಿತಿ ಇದು. ಶಿರಹಟ್ಟಿ ತಾಲೂಕು ಸುಗ್ನಹಳ್ಳಿ ಗ್ರಾಮದ ಅಂಗನವಾಡಿಗಳಿಗೆ ಸಪ್ಲೈ ಮಾಡಿದಾರೆ. ಈ ಸಪ್ಲೈಯಲ್ಲಿ ಏನು ರವಾ ಮತ್ತು ಅಕ್ಕಿ ಬೇಳೆ ಸಪ್ಲೈ ಮಾಡಿರ್ತಾರಲ್ಲ, ಪೂರ ಡ್ಯಾಮೇಜ್ ಆಗಿದೆ. ಇದರಲ್ಲಿ ನುಷಿ, ಬಾಲುಳ, ಆಮೇಲೆ KMF ವಿತರಣೆ ಮಾಡ್ತಕ್ಕಂತ ಫುಡ್ಕಿನ ಕೀಳುಮಟ್ಟದ್ದಾಗಿದೆ. ಅದಕ್ಕೆ ಇಲ್ಲ ಮೇಲಾಧಿಕಾರಿಗಳಿಗೆ ನಾವು ಈಗ ದೂರವಾಣಿ ಮುಖಾಂತರ ಅವ್ರ ಗಮನಕ್ಕೆ ತಗೊಂಡಿದೀವಿ. ಈ ಫುಡ್ ಅನ್ನ ಊರಾಗ ಸಪ್ಲೈ ಮಾಡಿ ಹುಡುಗರಿಗೆ, ಚಿಕ್ಕ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿ ಏನಕ್ಕೆ ಯಾರು ಜವಾಬ್ದಾರಿ ಇದಕ್ಕೆ ಆ ದೃಷ್ಟಿಯಿಂದ ಇದಕ್ಕೆ ಮೇಲಾಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡು ಈ ಫುಡ್ ಅನ್ನ ವಾಪಸ್ ರಿಪ್ಲೈ ಮಾಡಿಕೊಂಡು ಬೇರೆ ಫುಡ್ ಅನ್ನ ನಮಗೆ ಸಪ್ಲೈ ಮಾಡಬೇಕು. ಪದೇ ಪದೇ ಈ ತರ ನಮ್ಗ ಅಂಗನವಾಡಿ ಸಹಾಯಕರಿಂದ ನಮ್ಮ ಪಾಲಕರಿಗೆ ಗಮನಕ್ಕೆ ಬಂದಾಗ ನಾವೆಲ್ಲ ಇದನ್ನ ತಂದಿದ್ದೀವಿ, ವಿಷಯ ಮುಟ್ಟಿಸಿದೀವಿ. ಈ ತರ ಮುಂದೆ ಅನಾನುಕೂಲ ಆಗ್ಲಿಲ್ಲಂಗ ಏನ್ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಏನು ಗುತ್ತಿಗೆದಾರರು ಕೊಟ್ಟಿದಾರ, ಆ ಗುತ್ತಿಗೆದಾರರು ಈ ಕರ್ತವ್ಯವನ್ನ ಕರೆಕ್ಟ್ ಆಗಿ ನಿಭಾಯಿಸಬೇಕು. ಇಲ್ಲದಿದ್ರೆ ಅವ್ರ ಲೈಸೆನ್ಸ್ ಅನ್ನ ರದ್ದು ಮಾಡಿ. ಇವತ್ತು ಬಾಲ ಮಕ್ಕಳು ಕೊಟ್ಟಾಗ ಆಹಾರ ಜೊತೆಗೆ ಆಟ ಆಡೋದಲ್ಲ ಇದು. ಅದಕ್ಕೆ ನಾನು ಮೇಲಾಧಿಕಾರಿಗಳಿಗೆ, ನಮ್ಮ ಗದಗ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿ CO ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳಿಗೂ ನಾನು ಈ ಮಾಧ್ಯಮದ ಮೂಲಕ ತಿಳಿಸೋದಿಷ್ಟೇ, ಈ ಆಹಾರವನ್ನ ಚಿಕ್ಕ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತ ಏನು ಡ್ಯಾಮೇಜ್ ಮಾಡಿದಾರಲ್ಲ ಅವ್ರನ್ನ ಕೂಡಲೇ ಇದನ್ನ ರದ್ದುಪಡಿಸಬೇಕು. ಲೈಸೆನ್ಸ್ ರದ್ದುಪಡಿಸಿ ಬೇರೆ ಯಾರಿಗೆ ಗುತ್ತಿಗೆಯನ್ನ ಕೊಡಬೇಕು ಅಂತೇಳಿ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಆಗ್ರಹಿಸ್ತಿದ್ವಿ. ನನ್ನ ಹೆಸರು ಸಿದ್ಧಲಿಂಗಯ್ಯ ಹೊಂಬಾಳಿಮಠ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಎಲ್ಲಾ ಸದಸ್ಯರು, ಆಮೇಲೆ ಈ ಅಂಗನವಾಡಿ ಬಾಲ ಸಮಿತಿ ಕಮಿಟಿ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಭಾಗವಹಿಸಿ ನಾವು ಈ ಮೂಲಕ ತಿಳಿಪಡಿಸ್ತೇವೆ. ಈ ಸುಗ್ನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಬಂದಂತ ಈ ಆಹಾರ ಫುಡ್ ಅಂತ ಏನೈತಿ, ಇವಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರ್ ಡೇಟ್ ಅನ್ನ ಕಂಪಲ್ಸರಿ ಹಾಕಿ ಆ ಬರ್ತಕ್ಕಂಥ ಫುಡ್ ಅನ್ನ ಸರಿಯಾದ ರೀತಿ ಒಳಗ ಫ್ರೆಶ್ ಆಗಿರ್ತಕ್ಕಂಥ ಫುಡ್ ಅನ್ನ ಮಕ್ಕಳಿಗೆ ಕೊಟ್ಟಿದ್ದು 6 ತಿಂಗಳಿಂದ 3 ವರ್ಷ ಕೊಡ್ತಕ್ಕಂಥ ಮಕ್ಕಳಿಗೆ ಬರ್ತಕ್ಕಂಥ ಫುಡ್ ಇದು. ಆ ಮಕ್ಕಳಿಗೆ ಎದೆಯಲ್ಲಿ ಕುಡಿಸಿದ್ರೆ ಹೆಚ್ಚು ಕಡಿಮೆ ತೊಂದರೆ ಆಗ್ತಂತ ಹೊತ್ತೊಳಗೆ ಇಂಥ ವಿಷಕಾರಿ ಫುಡ್ ಅನ್ನ ಕೊಟ್ರ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಅಸ್ವಸ್ಥ ಆಗುತ್ತೆ. ಅದಕ್ಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ನ ಮತ್ತು ಎಕ್ಸ್ಪೈರ್ ಡೇಟ್ ಅನ್ನ ಕಂಪಲ್ಸರಿ ಬರ್ತಕ್ಕಂಥ ಬ್ಯಾಗಿನ ಮೇಲೆ ಚೀಲದ ಮೇಲೆ ಆ ಡೇಟ್ ಅನ್ನ ಹಾಕಿ ಫ್ರೆಶ್ ಆದಂತ ಫುಡ್ ಅನ್ನ ವಿತರಣೆ ಮಾಡ್ಬೇಕಂತೇಳಿ ನಾ ಫುಡ್ ಅಧಿಕಾರಿಗಳಿಗೆ ಮನವಿ ಮಾಡ್ಕೋತೀನಿ. ನನ್ನ ಹೆಸರು ಶಿವಕುಮಾರ್ ಮುಂಬಳಮಠ ಅಂತೇಳಿ, ನಾನು ಸುಗ್ನಹಳ್ಳಿ ಗ್ರಾಮಸ್ಥೆ. ನಾವು ಇವಾಗಲೇ ಈ ಅಂಗನವಾಡಿಗೆ ಫುಡ್ ಕಳಿಸಿದ್ದೆ. ನೀವು ಈ ದನನೂ ತಿನ್ನಂಗಿಲ್ಲ, ದನ ತಿನ್ನಂತ ಫುಡ್ ಕೊಟ್ರಿ ಮಕ್ಕಳಿಗೆ, ಬಂತರಿಗೆ, ಬಸರನ್ ಮಕ್ಕಳಿಗೆ. ಮೇಲೆ ನಾವು ಇವಾಗ ಅಲ್ಲಿ ಒಳಗಡೆ ಮೇಡಮ್ ಅವ್ರಿಗೆ ಕರೆಸಿ ನಾವು ತಿಳಿಸಿವ್ರಿ. ಅವ್ರಿಗೆ ನಾವು ತಿಳಿಸಿದ್ರು ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈ ಸಲ ಇದನ್ನ ಫುಡ್ ಮನಿಗೆ ಹಂಚಿದ್ ನೋಡಿ ನಾವು ಬಂದು ಈಗ ಮಾತಾಡ್ಬೇಕಾದ್ರೆ ನಾವು ಟೀಚರ್ ಕೊಟ್ಟಾರ ಜಗಳ ಮಾಡ್ತೀವಿ, ಆಯರ್ ಕೊಟ್ಟಾರ ಜಗಳ ಮಾಡ್ತೀವಿ. ನಾವು ಇಂಥದ್ದು ಯಾಕೆ ಕೊಡ್ತೀರಿ ನೀವು ಹಂಗಂತೆ ಜಗಳ ಮಾಡ್ತೀವ್ರಿ. ನೀವು ಇದನ್ನೆಲ್ಲ ಮಾಡ್ಕೊಂಡು ಸರಿಯಾಗಿ ಚಲೋತ್ನಾಗ ಫುಡ್ ಕಳಿಸ್ಕೊಡ್ತೀವಿ.